students, welcome to my class. Myself Mahantesh M, lecturer in mathematics, Government PU College, Madikeri. This is a short video. In this short video, I am going to discuss 1 mark questions which is been asked from the chapter Relations and Functions. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 1 ಮಾರ್ಕ್ ಯಾವುದು ಎಕ್ಸಾಮ್ಸ್ಗೆ ಕೇಳಿದರೆ 2014ರಿಂದ ಮಾರ್ಚ್ 2020 ಕೇಳಿದರೆ ಆ ಕ್ವೆಶನ್ಸನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕಂಟೆಂಟ್ ಏನು ಅಂತ ತಿಳ್ಕೊಂಡ್ಬಿಡೋಣ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಅನ್ನೋ ಚಾಪ್ಟ್ರಲ್ಲಿ ಕಂಟೆಂಟ್ ಏನಿದೆ, ಒಂದು ಸಮ್ಮರಿ, ಓವರ್ ವ್ಯೂ, ಬರ್ಡ್ ವ್ಯೂ. ರಿಲೇಷನ್ಸ್ ಇದೆ ಆ್ಯಂಡ್ ಟೈಪ್ಸ್. Functions, we have functions and its types. After that we have composite function. Composite function ಅಂತ ಡಿಸ್ಕಸ್ ಮಾಡಿರ್ತೀರ. Invertible function. Invertible function. Finally binary operation. Binary operation. ಇಷ್ಟು ವರ್ಷಗಳ ಕಾಲ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇತ್ತು ಅಂದರೆ 1 ಮಾರ್ಕ್ ಒಂದು ಕ್ವೆಶನು, 2 ಮಾರ್ಕ್ಸ್ ಒಂದು ಕ್ವೆಶನು, 3 ಮಾರ್ಕ್ಸ್ ಒಂದು ಕ್ವೆಶನು, 5 ಮಾರ್ಕ್ಸ್ ಒಂದು ಕ್ವೆಶನು, ಒಟ್ಟು 11 ಮಾರ್ಕ್ಸ್ ಕ್ವೆಶನ್ಸ್. ಸೊ ಇಲ್ಲಿ ತನಕ ಕೇಳಿರೋದು 11 ಮಾರ್ಕ್ಸ್. ಸೊ ಪ್ಯಾಟ್ರನ್ ಚೇಂಜ್ ಆದರೂ ಆಗ್ಬೋದು, ಅದು ನಿಮಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಡ್ಯೂ ಟು ಪ್ಯಾಂಡಮಿಕ್ ಸಿಚುವೇಶನ್ ಪ್ಯಾಟ್ರನ್ ಚೇಂಜ್ ಆದರೂ ಕೂಡ ನಿಮಗೆ ಇಂಟಿಮೇಟ್ ಮಾಡ್ತಾರೆ. ಫೈನ್. ಈಗ ಮೊದಲನೇದಾಗಿ 1 ಮಾರ್ಕ್ ಕ್ವೆಶನ್ಗೆ ಬೇಸಿಕಲಿ ಏನು ತಿಳ್ಕೊಂಡಿರಬೇಕು? ರಿಲೇಷನ್ಸ್ ಅಂದರೆ ಏನು ಗೊತ್ತಿರಬೇಕು, ಬೈನರಿ ಆಪ್ರೇಷನ್ ಅಂದರೆ ಏನು ಗೊತ್ತಿರಬೇಕು. ಕೇಳಿರುವಂಥ ಕ್ವೆಶನ್ಸ್ಗಳು ಭಾಳಷ್ಟು ಫೋಕಸ್ಡ್ ಆಗಿರೋದು ರಿಲೇಷನ್ಸು ಮತ್ತು ಬೈನರಿ ಆಪ್ರೇಷನ್ಸಲ್ಲಿ. ಸೊ ಫಂಕ್ಷನ್ಸು, ಕಾಂಪೋಸೈಟು, ಇನ್ವರ್ಟಿಬಲ್ಲು ನಾನು ಯಾವಾಗ ಉಪಯೋಗಿಸ್ತೀನೋ, ಕ್ವೆಶನ್ಸ್ ಬರುತ್ತೋ ಆಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ರಿಲೇಷನ್ಸ್ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಒಂದು ಸೆಟ್ ತೊಗೊಂಡ್ಬಿಡ್ತೀನಿ, which consists of 3 elements. Cartesian product, we all know that Cartesian product is a collection of ordered pairs where every element A cross A, that is an element 1, 1 pairing 1, 2, 1, 3. So next 2, 1 pair ಮಾಡ್ತೀರಾ. Good. 2, 2, 2, 3, 3, 1, 3, 2, 3, 3. Now what is relation? Relation, if you want to define, or if it is defined as a collection of ordered pairs, or it's a subset of a Cartesian product. For example, A is related to B such that A is less than B. Okay, what are those collections? ಆ ಥರ ಒಂದು ಆರನ್ನು ನೀವು ತಗೊಳ್ಳಿ ಅಂತಂದರೆ, ಆನ್ ಡಿಫೈನ್ಡ್ ಆನ್ ದ ಸೆಟ್ A which consists of 1, 2, 3. ಸೊ A is less ಅಂದರೆ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ಗೆ ಕಡಿಮೆ ಆಗಿರಬೇಕು. ಕಡಿಮೆ ಆಗಿದೆ ಯಾವ್ಯಾವ ಪೇರ್ ಇದೆ? 1, 2 ಇದೆ, 1, 2, 1, 3 ಇದೆ. ನೆಕ್ಸ್ಟು 2, 3 ಇದೆ. ಅದು ಬಿಟ್ಟರೆ ನೀವು 3, 1 ತೊಗೊಳೋದಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ ಫಸ್ಟ್ ಎಲಿಮೆಂಟ್ ಇಸ್ ಲೆಸರ್ ದೆನ್ ದ ಸೆಕೆಂಡ್ ಎಲಿಮೆಂಟ್. ಸೊ ಆ ಥರ ಪೇರ್ಗಳನ್ನು, ಜೋಡಿಗಳನ್ನು ತೊಗೊಂಡಾಗ ಬೇಸಿಕಲಿ ದಿಸ್ ಆರ್ ದ ಸೆಟ್. 1, 2 ಇದೆ, 1, 3 ಇದೆ, 2, 3. ಸೊ ಲೈಕ್ ದ್ಯಾಟ್ relations is nothing but a between two elements you take collection of those ordered pairs such that how they are related, that relation has to be established. If it is less than, greater than, equal to ಅಂತ ಡಿಫೈನ್ ಮಾಡ್ತಾರೆ. ಯಾವುದ್ರ ಮೇಲೆ, ಯಾವ ಸೆಟ್ ಮೇಲೆ ಡಿಫೈನ್ ಮಾಡ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆನ್ ದ ಸೆಟ್ ಎ ಕೊಟ್ಟಿರೋಂಥ ಸೆಟ್ ಯಾವ ಸೆಟ್ ಅಂತ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತು ಎ ಈಸ್ ರಿಲೇಟೆಡ್ ಟು ಬಿ ವೇರ್ A ಈಕ್ವಲ್ ಟು ಬಿ ಅಂತ ಆರನ್ನು ನಾವು ತೊಗೊಳ್ಬೇಕು ಅಂತಂದರೆ, A ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್. ಹಾಗೆ ಯಾವ ಪೇರ್ ತೊಗೊಳ್ತೀರಾ? 1, 1 ತೊಗೊಳ್ತೀರಾ, 2, 2, 3, 3. ಆ ಥರ ರಿಲೇಷನ್ಸ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ರಿಲೇಷನ್ ಬೇಸಿಕಲಿ ಎ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ಸ್. ಇಟ್ಸ್ ಅ ಸಬ್ಸೆಟ್ ಆಫ್ ಎ ಕಾರ್ಟೇಷಿಯನ್ ಪ್ರಾಡಕ್ಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಟೈಪ್ಸ್, 3 ಡಿಫ್ರೆಂಟ್ ಟೈಪ್ಸ್ ಇದೆ: ರಿಫ್ಲೆಕ್ಸಿವ್, symmetric, transitive. When do you say that it is a reflexive? Reflexive ಅಂತ ಯಾವಾಗ ಹೇಳ್ತೀರಾ? Symmetric ಅಂತ ಯಾವಾಗ ಹೇಳ್ತೀರಾ? Transitive. If
every element is related to itself, then we, for all A belonging to the given set A, then we say that it's a reflexive. If A is related to A, then we call that as every element of a given set is related to itself, we call it as reflexive. Symmetric, if A comma B or A is related to B anta heltive, A comma B belongs to R, and if that implies that B comma A also belongs to R, then we call it's a symmetric relation. When it comes to transitive, if A comma B belongs, A comma B and B comma C belongs to R, ಇವೆರಡು pair ಇದ್ದು, if that implies that A comma C belongs to R, then we call it as it's a transitive relation. ಸೊ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೀವು ಓದಿದ್ದೀರಾ. ಇಲ್ಲೊಂದು ಸ್ವಲ್ಪ ಬ್ರೀಫ್ ರಿಕಾಲ್ಮೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್. Now, if all these three are satisfied by any relation, then we call that as that kind of relation is a equivalence relation. Equivalence relation. So, can you say that this R is a reflexive? You can clearly say that every element it's related to itself. 1 comma 1, 2 comma 2, 3 comma 3. This relation. And what about this? A is less than B. Less than B defined on A, you can say it is a transitive. Look at this. 1 is less than 2, 2 is less than 3, you can see the pair 1 comma 3. So obviously it is a transitive, less than is a transitive relation defined on the given set A. Now what about symmetry? Can you say that it is a symmetric? Can you say that symmetric? You can't say it is symmetric because 1 comma 2, 1 is less than 2, but 2 is not less than 1. So it's not a symmetric. So you have to identify such kind. So now what about binary operation? Binary operation, basically it is nothing but a function from a Cartesian product A cross A to A. So for given an ordered pair, on the ordered pair ಕೊಟ್ಟಿದ್ರೆ ಆಪರೇಷನ್ ಮಾಡಿ ಅದನ್ನು ಸೇರಿಸಿದ್ರೆ A star B, if you perform a binary operation, binary means two elements, if you perform an operation A star B, if that element belongs to the set A, then we call such operation as binary operation. These are two things which is most important to solve 1 mark related questions. Now in brief, reflexive relation defined on the set, given set X, where every element is related to itself. Reflexive. Symmetric, as you can observe here, symmetric relation on in a set X is a relation satisfying A comma B belongs to R. That should imply that B comma A, ಒಂದು ಜೋಡಿ A comma B ಇದೆ ಅಂದರೆ ಅದಕ್ಕೆ B comma A ಕೂಡ ಇರಬೇಕು, ಇದ್ದರೆ ಸಿಮೆಟ್ರಿಕ್. ನಾನು ವಾಟ್ ಎಲ್ಸ್ ಟ್ರಾನ್ಸಿಟಿವ್, ಒಂದು ಸೆಟ್ ಕೊಟ್ಟಿರ್ತಾರೆ, ಸೆಟ್ಟಲ್ಲಿ ಟ್ರಾನ್ಸಿಟಿವ್ ಯಾವಾಗ ಹೇಳ್ತೀರಾ? ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ರಿಲೇಟೆಡ್ ಆಗಿದೆ, ಸೆಕೆಂಡ್ ಎಲಿಮೆಂಟು ಥರ್ಡ್ ಎಲಿಮೆಂಟ್ಗೆ ರಿಲೇಟ್ ಆಗಿದ್ದರೆ ಫಸ್ಟ್ ಎಲಿಮೆಂಟು ಮತ್ತು ಥರ್ಡ್ ಎಲಿಮೆಂಟ್ಗೆ ಸಂಬಂಧ ಇರಬೇಕು, ಇದ್ದರೆ ಟ್ರಾನ್ಸಿಟಿವ್. ಸೊ ಈ ಮೂರನ್ನು ಸ್ಯಾಟಿಸ್ಫೈ ಆದರೆ ಈಕ್ವಿವೆಲೆನ್ಸ್ ರಿಲೇಷನ್. ವೆನ್ ಇಟ್ ಕಮ್ಸ್ ಟು ಬೈನರಿ ಆಪರೇಷನ್, ಬೈನರಿ ಆಪರೇಷನ್ ಆನ್ ಎ ಸೆಟ್ ಎ ಇಸ್ ಅ ಫಂಕ್ಷನ್ ಸ್ಟಾರ್ ಫ್ರಮ್ ಎ ಕ್ರಾಸ್ ಎ ಟು ಎ. ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಅಂದರೆ ಒಂದು ಗೊತ್ತಿರಬೇಕು. ಅನ್ ಎಲಿಮೆಂಟ್ ಇ ಬಿಲಾಂಗಿಂಗ್ ಟು ಎಕ್ಸ್ ಇಸ್ ಅನ್ ಐಡೆಂಟಿಟಿ ಎಲಿಮೆಂಟ್ ವೇರ್ E is operated on the any element A, that A is retained. So E is operated on any element A, that A is, if it A is retained, then we call that element E as an identity. Whereas invertible, suppose an element is operated with the another element, if we get an identity element, then we call that as B is the invertible element of A, or A is invertible element of B. So this is invertible. Now what do you mean by commutative on the given set? Commutative, an operation star on X is a commutative if A star B belong equal to B star A. If A star B equal to B star A for all A comma B in a X given set A star B equal to B star A and the property satisfy adre, then we call that as a commutative property. When it comes to associative, A star B star C is equal to A star comma B star C for all A, B, C in S. Given set X ಅಲ್ಲಿ
ಈ ಥರ ಒಂದು ಆಗ್ಬೋದು. ಇದು ನೋಡಿ ಪ್ಲಸ್ಸಲ್ಲಿ ಆಗುತ್ತೆ. 2 + 3 + 4 = 2 + 3 + 4 ಈ ಥರ ಬ್ರ್ಯಾಕೆಟ್ ಮಾಡಿದಾಗ ಆಗುತ್ತೆ. ಆದರೆ ಇದು ಡಿವಿಷನಲ್ಲಿ ಆಗಲ್ಲ. ಸೊ ಡಿವಿಷನ್ ಇಸ್ ನಾಟ್ ಎನ್ ಅಸೋಸಿಯೇಟಿವ್ ಅಂತ ಹೇಳ್ಬೋದು. ಯಾವುದಾದ್ರು ಒಂದು ಸೆಟ್ ಕೊಟ್ಟಾಗ ಡಿವಿಷನ್ ಇಸ್ ನಾಟ್ ಎನ್ ಅಸೋಸಿಯೇಟಿವ್, ಬಿಕಾಸ್ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಈ ಥರ ನಾವು ಗ್ರೂಪಿಂಗ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಎನ್ ಅಸೋಸಿಯೇಟಿವ್. ಡಿವಿಷನ್ ಇಸ್ ನಾಟ್ ಎನ್ ಅಸೋಸಿಯೇಟಿವ್ ಅಂತ ಹೇಳ್ಬೋದು. ಸೊ ಫೈನ್. Now let us discuss questions. A relation R on a 1, 2, 3 defined by R is equal to 1, 1, 1, 2, 3, 3 is not a symmetric. Why? Yak symmetric alla? Symmetric, what is the meaning of symmetric? Symmetric relation, you say relation R is a symmetric if A comma B belongs to B, then that should imply that B comma A also belongs to R. R ಅಲ್ಲಿ ಇರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಲಿಯರ್ಲಿ ನೋಡಿ 1, 1 ಬಿಡಿ, 1, 2 1, 2 belongs to R, but 2, 1 does not belongs to R. Therefore, R is not symmetric. R is not symmetric. 1 mark question. This much is enough to score 1 mark. 1 mark score ಮಾಡೋದಕ್ಕೆ ಇಷ್ಟು ಬರೆದ್ರೆ ಸಾಕು. Next, let star be in a binary operation defined on a set of rational numbers. A star B is equal to AB is equal to, prove that star is commutative. Star commutative ಅಂದರೆ ನಿಮ್ಗೆ ಗೊತ್ತು ಆಲ್ರೆಡಿ, ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. A star B is equal to B star A. Whenever this operation is satisfied, then we call that as commutative. Now let us take A star B ತಗೊಳ್ಳೋಣ. AB plus 1. ಎ ಬಿ ಏನು, ಎ ಕಾಮ ಬಿ ಬಿಲಾಂಗಿಂಗ್ ಟು ರ್ಯಾಷನಲ್ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಬಿ ಸ್ಟಾರ್ ತೊಗೊಳ್ಳೋಣ. ಬಿ ಸ್ಟಾರ್ ಏನು ಆಪರೇಷನ್ ಏನು ಹೇಳುತ್ತೆ, ಬಿ ಎ ಬರೆದು 1 ಮಾಡಬೇಕು ಅಂತ. ಸೊ ಕ್ಲಿಯರ್ಲಿ ನೋಡಿ, ಎ ಬಿ ಮಲ್ಟಿಪ್ಲಿಕೇಶನ್ 3 2s 6 ಅಂತ ಹೇಳ್ಬೋದು, 2 3s 6 ಅಂತ ಹೇಳ್ಬೋದು ನಂಬರ್ಸ್ ತಗೊಂಡಾಗ. ಸೊ ಮಲ್ಟಿಪ್ಲಿಕೇಶನ್ ಇಸ್ ಅ ಕಾಂಪಿಟೇಟಿವ್. ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಕಾಂಪಿಟೇಟಿವ್. ಎ ಬಿ ಈಸ್ ಈಕ್ವಲ್ ಟು ಬಿ ಎ. ಆ ಕಾರಣ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ದೇರ್ ಫೋರ್ ಸ್ಟಾರ್ ಈಸ್ ಕಾಂಪಿಟೇಟಿವ್. ಸ್ಟಾರ್ ಈಸ್ ಕಾಂಪಿಟೇಟಿವ್. ಯು ಹ್ಯಾವ್ ಪ್ರೂವ್ಡ್. Let us come to third question. Let star be in a binary operation defined on the set of rational numbers defined by A star B is equal to, find an identity element. So let E belongs to Q be identity element. ಇದೊಂದು ಐಡೆಂಟಿಟಿ, E ಅನ್ನೋದೊಂದು ಐಡೆಂಟಿಟಿ ಎಲಿಮೆಂಟ್ ತಗೊಳ್ಳೋಣ. ಐಡೆಂಟಿಟಿ ಎಲಿಮೆಂಟ್ A star E identity property. What does the identity property? A star E is equal to A or E star A is equal to A. That property you have to remember. ನಾವು ವಾಟ್ ಈಸ್ ಆಪ್ರೇಷನ್? ಆಪ್ರೇಷನ್ ಏನು ಹೇಳುತ್ತೆ ನೋಡಿ, ಎ ಮತ್ತು ಬಿ ಕಂಬೈನ್ ಮಾಡಿದ್ರೆ ಎ ಬಿ ಡಿವೈಡ್ ಬೈ 4 ಇರಬೇಕು. ಅಂದರೆ ಎ ಸ್ಟಾರ್ ಮತ್ತು ಇ ಬಿ ಜಾಗದಲ್ಲಿ ಇ ಇದೆ. ಸೊ ಎ ಇ ಡಿವೈಡೆಡ್ ಬೈ 4 ಬರೀಬೇಕು ಈಸ್ ಈಕ್ವಲ್ ಟು ಎ. ಕರೆಕ್ಟಾ? ಇಲ್ಲಿ ಏನಾಗುತ್ತೆ, ಇ ಈಸ್ ಈಕ್ವಲ್ ಟು 4. ಯು ಕ್ಯಾನ್ಸಲ್ ಆಫ್ ದಿಸ್ ಇ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ರಿಟರ್ನ್ ಆಗುತ್ತೆ. ಯು ಕ್ಯಾನ್ ಮಲ್ಟಿಪ್ಲೈ 4 ಆನ್ ಟು ದ ಅನದರ್ ಸೈಡ್, ಸೊ ದಟ್ ಬಿಕಮ್ಸ್ ಇ ಈಸ್ ಈಕ್ವಲ್ ಟು 4. ಸೊ ಐಡೆಂಟಿಟಿ ಎಲಿಮೆಂಟ್ ಇ ಈಸ್ 4. ಈಸ್ ಸೊ ಯು ಐಡೆಂಟಿಫೈಡ್ ಫಾರ್ ದಿಸ್ ಆಪರೇಷನ್. ಈ ಒಂದು ಸ್ಟಾರ್ ಆಪರೇಷನಲ್ಲಿ 4 ಈಸ್ ಅನ್ ಐಡೆಂಟಿಟಿ ಎಲಿಮೆಂಟ್. ಏನು ಆಪರೇಷನ್? ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ 4. ಲೆಟ್ಸ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಕ್ವೆಶನ್ ವಿಚ್ ಹಸ್ ಆಸ್ಕ್ಡ್ ಇನ್ ಮೆನಿ ಪೇಪರ್ಸ್. ನೋಡಿ, ಬಹಳಷ್ಟು ಪೇಪರಲ್ಲಿ ಕೇಳಿದ್ದಾರೆ ಇದನ್ನು. ಇಲ್ಲೇನು ಆಪರೇಷನ್ ಏನು ಹೇಳುತ್ತೆ, the set of A star B is equal to LCM of A and B. Find 5 star 7. So A star B ಅಂದರೆ ಏನು ಮಾಡ್ಬೇಕು ನೀವು, 5 star 7 ಇದ್ರದ್ದು ಎಲ್ ಸಿ ಎಮ್ ಕಂಡುಹಿಡಬೇಕು. LCM ಆಫ್ 5 ಆ್ಯಂಡ್ 7. LCM 5ಗೂ 7ಗೂ ನೀವು ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಕಂಡುಹಿಡಿಯೋದು ಗೊತ್ತಿದೆ. 5 1s 7 remains, so 7 times 1, so 1 5 7s. So both are ಒನ್ ಮೋರ್ ಥಿಂಗ್ ಈಸ್ ಬೋತ್ ಆರ್ ರಿಲೇಟಿವ್ಲಿ ಪ್ರೈಮ್ ನಂಬರ್ ಆಗಿರೋದ್ರಿಂದ ಎರಡು ನಂಬರ್ನ ಆ ರೀತಿಯೇ ಮಲ್ಟಿಪ್ಲೈ ಮಾಡಿದ್ರು ಆಗುತ್ತೆ. ಸೊ 5 7s 35. 5 into 7
ದಟ್ ಈಸ್ ನಥಿಂಗ್ ಬಟ್ 35. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ 5 7 ರಿಲೇಟಿವ್ಲಿ ಪ್ರೈಮ್ ನಂಬರ್ ಆಗಿರೋದ್ರಿಂದ 5 7 35 ಬರೆದ್ರು ಆಯಿತು. ಸೊ ಎಲ್ ಸಿ ಎಮ್ ಆಫ್ 5 and 7 is 35. ವೆನ್ ಇಟ್ ಕಮ್ಸ್ ಟು 20 × 16, ಸೇಮ್ ಕ್ವೆಶನ್, ಸೇಮ್ ಟೈಪ್ ಆಫ್ ಕ್ವೆಶನ್, ಓನ್ಲಿ ನಂಬರ್ ಚೇಂಜ್ ಆಗಿದೆ. 2016 ಕೊಟ್ಟಿದ್ದಾರೆ. ಸೊ 2016 ಆದರೆ 2016ಗೆ ನೀವು ಎಲ್ ಸಿ ಎಮ್ ಕಂಡುಹಿಡಿಬೇಕಾಗುತ್ತೆ. 2016 ಎಲ್ ಸಿ ಎಮ್ ಕಂಡುಹಿಡಿಯೋದು ನೀವು. ಸೊ ಯು ಸ್ಟಾರ್ಟ್ ವಿತ್ 2 times 10, 2 times 8, 16 ಆಗುತ್ತೆ. 2 ಮತ್ತು 5 times ಇಲ್ಲಿ 4 ಆಗುತ್ತೆ. ಮತ್ತು ಇಲ್ಲಿ 2 ಅಗೈನ್ 2 2s, ಸೊ 5, 2 1 times, ಈ 5 ರಿಟೈನ್ ಆಗುತ್ತೆ. ಸೊ 5, ಸೊ 2 2s 4, 4 2s 8, 8 2s 16, 16 into 5 80. So 80 LCM, that is 20 star 16, LCM of 20 and 16 is 80. So 80 is LCM. ಸೊ ಎಲ್ ಸಿ ಎಮ್ ಕೇಳಿರೋಂಥ ಕ್ವೆಶನ್ಸ್ ಎರಡೇ ಇರೋದು ಬೈನರಿ ಆಪ್ರೇಷನ್ಸಲ್ಲಿ. ಒಂದು 5 star 7 ಇದೆ, ಇನ್ನೊಂದು 20 star 16 ಇದೆ. 5 star 7 ಬಂದಾಗ 35 ಬರೀರಿ, 20 star 16 ಕೇಳಿದಾಗ 80 ಬರೀರಿ. ಇಫ್ ಎಟ್ ಆಲ್ ನಂಬರ್ಸ್ ಚೇಂಜ್ ಮಾಡಿದ್ರೆ ಯು ಶುಡ್ ಫೈಂಡ್ ಔಟ್ ದ ಎಲ್ ಸಿ ಎಮ್, ದಟ್ಸ್ ಆಲ್. ಬಟ್ ಬೇಸಿಕಲಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇವೆರಡೇ ಕ್ವೆಶನ್ಸು. ಲೆಟ್ us come on operation star. Defined a star b is equal to a minus b. ಈ ಸ್ಟಾರ್ ಇಸ್ ಎ ಬೈನರಿ ಆಪ್ರೇಷನ್. ಇದು ಬೈನರಿ ಆಪ್ರೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಬೈನರಿ ಆಪ್ರೇಷನ್ನು ನೋಡಿ, ಎರಡು ಎಲಿಮೆಂಟು, ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ಇಂಟೀಜರ್ಸ್ ಎರಡು ನಂಬರ್ ತೊಗೊಳ್ಳೋಣ. 5 4 ಸ್ಟಾರ್. ಯಾವ ರೀತಿ ಕ್ಲಬ್ ಮಾಡಬೇಕು? 4 minus 5. 4 minus 5 is -1. ಡಸ್ -1 ಬಿಲಾಂಗ್ಸ್ ಟು ದ ಸೆಟ್ ಆಫ್ ಆಪ್ರೇಷನ್ ಮಾಡಿದ್ಮೇಲೆ ಏನು ಆನ್ಸರ್ ಬಂತು ಆಪ್ರೇಷನ್ಗೆ -1, ಡಸ್ ಇಟ್ ಬಿಲಾಂಗ್ಸ್? It does not belongs. So therefore we can say that star is a not binary operation. Star is not a binary operation ಅಂತ ನೀವು ಹೇಳ್ಬೋದು. ಹಾಗೆ ಸರ್ ಯಾಕೆ 4 star 5, ನೀವು 5 star 4 ತೊಗೊಳ್ಬೋದಲ್ವಾ ಅಂತಲೂ ಕೇಳ್ಬೋದು. 5 star 4, 5 minus 4 1 ಇದೆಯಲ್ಲ ಸರ್, ಇಲ್ಲಿ ಇರ್ಬೋದಲ್ಲ, ಹಾಗಿದೆ. ನೋ, ಇಲ್ಲಿ ಬಿಲಾಂಗ್ಸ್ ಆಗಿದೆ, ಸಾರಿ, ಇಲ್ಲಿ ಇಟ್ ಬಿಲಾಂಗ್ಸ್, 1 belongs to z ಪ್ಲಸ್, ಹೀಗೆ ಹೇಳ್ಬೋದಲ್ಲ ಸ್ಟಾರ್ ಇಸ್ ನೋ. ದ ಥಿಂಗ್ ಈಸ್ ವೆನ್ ಯು ಸೇ ಬೈನರಿ ಆಪ್ರೇಷನ್ ಆಗಬೇಕಂದ್ರೆ ಎಲ್ಲ ಎಲಿಮೆಂಟ್ಸ್ಗೂ ಆಗಬೇಕದು. ಎಲ್ಲ ಎಲಿಮೆಂಟ್ಸು ಯಾವ ಥರ ಆಪ್ರೇಷನ್ ಮಾಡಿದ್ರೂ ಎಲ್ಲ ಎಲಿಮೆಂಟ್ಸ್ ಇಫ್ ದಟ್ ಯುನೀಕ್ ಎಲಿಮೆಂಟ್ ಇರಬೇಕು. ಇದೆಯಾ? ಸೊ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ಆಗಲ್ಲ 4 5ಗೂ ಆಗಲ್ಲ ಅಂತ. ಆ ಥರ ಭಾಳಷ್ಟು ಬೇರೆ ಬೇರೆ ನಂಬರ್ಸ್ನ ನೀವು ಕೊಡ್ಬೋದು. ಸೊ ಬೇಸಿಕಲಿ ಸ್ಟಾರ್ ಇಸ್ ನಾಟ್ ಎ ಬೈನರಿ ಆಪ್ರೇಷನ್. ವಾಟ್ ಅಬೌಟ್ ದಿಸ್ ಸೇಮ್ ಕೇಸ್, ಬಟ್ ಇಟ್ ಇಸ್ ರೆಸ್ಪೆಕ್ಟ್ ಟು ಮಾಡ್ಯುಲಸ್. ಮಾಡ್ಯುಲಸ್ ಆಗಿರೋದ್ರೆ a star b is equal to mod of a minus b ಕೊಟ್ಟಿದ್ದಾರಲ್ವಾ. ಸೇಮ್ 4 star 4 minus 5 ಆಗೇನಾಗುತ್ತೆ 1 belongs to z plus. Yes, it belongs to z plus. ಡೆಫಿನೆಟ್ಲಿ ಸ್ಟಾರ್ ಇಸ್ ಎ ಬೈನರಿ. ಯಾವನು ಬೇಕಾದರೂ ನಂಬರ್ಸ್ ತೊಗೊಳ್ಬೋದು. ಕೆಲವೊಂದು ಸಲ ಕ್ವೆಶನ್ ಅರೈಸ್ ಆಗುತ್ತೆ, ಸರ್ 5 star 5 ತೊಗೊಂಡ್ರೆ ಏನಾಗುತ್ತೆ ಅಂತ. ನೀವು 5 star 5 minus 5 ತೊಗೊಳ್ಳಿ. 5 minus 5 0 ಬಿಲಾಂಗ್ಸ್ ಟು z ಪ್ಲಸ್. ಇಲ್ಲಿ z ಪ್ಲಸ್ ಏನಂತ ಡಿಫೈನ್ ಮಾಡಿದರೆ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ಇಂಟೀಜರ್ಸ್. ಸೊ 0 ಈಸ್ ಆಲ್ಸೋ ನಾನ್ ನೆಗೆಟಿವ್ ಇಂಟೀಜರ್, ಅದು ನಾನ್ ನೆಗೆಟಿವ್ ಇಂಟೀಜರ್ ಆಗುತ್ತೆ. ಸೊ ದೇರ್ ಫೋರ್ ಯು ಕ್ಯಾನ್ include that also. Therefore it is a star is a binary. Basically it is a star is a binary operation. This belongs modulus numbers ಎಲ್ಲನೂ ಇದೆ. therefore star is a binary operation. ಯಾವುದೇ ಎಕ್ಸಾಂಪಲ್ಸ್ ತಗೊಂಡಿದೆ, ಬಟ್ ನೋ ನೀಡ್ ಟು ಗಿವ್ ದ ಕೌಂಟರ್ ಎಕ್ಸಾಂಪಲ್. ಯು ಕ್ಯಾನ್ ಸೇ ಎಸ್ ಸ್ಟಾರ್ ಇಸ್ ಎ ಬೈನರಿ ಆಪರೇಷನ್. ಎಸ್ ಅಂತ ಹೇಳಿದ್ರೆ ಸಾಕು. ಜಸ್ಟ್ ಆನ್ಸರ್ ಈಸ್ ಜಸ್ಟ್ ಎಸ್ ಸ್ಟಾರ್ ಈಸ್ ಬೈನರಿ ಆಪರೇಷನ್. ಫೈನ್. Now show that the relation in the set is not a transitive. Clearly transitive. What they are given is R. ಇದು ಟ್ರಾನ್ಸಿಟಿವ್ ಅಲ್ಲ ಅಂತ ತೋರಿಸ್ಬೇಕಂತಿದೆ. 1, 2 ಇದೆ, 2, 1. ಸೊ 1 ಇಂದ 2ಗೆ ರಿಲೇಟ್ ಆಗಿದೆ, 1 ಇಂದ 2ಗೆ, 2 ಇಂದ 1ಗೆ ರಿಲೇಟ್ ಆಗಿದೆ. ಸೊ 1 to 1 ಇದೆಯಾ? 1, 1 does not belongs to R. Therefore R is not transitive. Show that ಅಂತ ಹೇಳಿರೋದ್ರಿಂದ ನೀವು 1, 1 does not belongs to R ಅಂತ ತೋರಿಸ್ಬೇಕಾಗುತ್ತೆ. Now find the identity element. This question already I have discussed. You know that identity element is 4. Next question, define bijective function. A function is said to be bijective
if it's both 1 1 and onto. Definition ಕೇಳಿರೋದು ಫಂಕ್ಷನ್ ಮೇಲೆ 1 1 ಮತ್ತು onto. Any function which is 1 1 and onto we call it as bijective function. ಇದು ಕೇಳಿರೋದು. Okay, fine. Now last comes find the number of all 1 1 functions. Number of function on the set given set A itself. A ನಲ್ಲಿ ಕೊಟ್ಟಿರುವಂಥ ಎಲಿಮೆಂಟ್ಸು ಎಷ್ಟು ಎಲಿಮೆಂಟ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ನಮ್ಮ 1 1 ಫಂಕ್ಷನ್ಸ್ ಕಂಡುಹಿಡಬೇಕಂದ್ರೆ ಇಟ್ಸ್ ಜಸ್ಟ್ ಆನ್ಸರ್ ಇಸ್ 3 ಫ್ಯಾಕ್ಟೋರಿಯಲ್. Number of 1 1 functions. 1 1 number of 1 1 functions. 1 1 functions. So n numbers idre n factorial. That's all. Now relation are defined on the set. Is it a transitive? Can you say it is a transitive? 2 comma 1 1 comma 2 2 comma 2 ಇದೆ. ಹಂಗಾದರೆ 1 comma 2 ಇದೆ, 1 comma 2 and 2 comma 1 belongs to R. And what about 1 comma 1? 1 comma 1 does not belongs to R. Therefore, R is not transitive. Not transitive. Now next questions. Okay. Here we end the questions. So ನಾನು ಆದಷ್ಟು ಶಾರ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಸ್ಟಿಲ್ ಇದು ತುಂಬ ಟೈಮ್ ಪ್ರೊಲಾಂಗ್ ಆಯಿತು. ನಿಮಗೆ ಇದು ಅಸೈನ್ಮೆಂಟ್ಸು, ಈ ಅಸೈನ್ಮೆಂಟ್ಸ್ನ ನೀವು ಮಾಡಬೇಕಾಗುತ್ತೆ. ಗಿವನ್ ಎಕ್ಸಾಂಪಲ್ಸ್ ಆಫ್ ಎ ರಿಲೇಷನ್ ವಿಚ್ ಇಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ಆರ್ ಟ್ರಾನ್ಸಿಟಿವ್. ಈ ಎಕ್ಸಾಂಪಲ್ಸ್ನ ಅಸೈನ್ಮೆಂಟ್ಸ್ನ ಸಾಲ್ವ್ ಮಾಡಿ ಇದು 1 ಮಾರ್ಕ್ಗೆ ಕೇಳುವಂಥ ಕ್ವೆಶನ್ಸ್ಗಳು. ಓಕೆ, ಈ ವಿಡಿಯೋಸ್ನ ಅಕ್ನಾಲೇಜ್ಮೆಂಟು ಇನಿಷಿಯಲ್ ಪಿ ಪಿ ಟಿ ಇಮೇಜು ಇಂಟರ್ನೆಟ್ ಸೋರ್ಸಿಂದ ಮತ್ತು ಫೈನಲ್ಲು ಕೂಡ ಟೆಕ್ಸ್ಟ್ ಬುಕ್ಸು NCERT ಟೆಕ್ಸ್ಟ್ ಬುಕ್ಕಿಂದ ನಾನು ಇಮೇಜಸ್ಗಳನ್ನು ಹಾಕಿದ್ದೀನಿ. To all students, teachers, friends, parents who watch video and give valuable feedback to rectify my mistakes, I thank all the students and teachers and also especially PU Mathematics Lectures Group which has been supporting me in all the way to do this kind of videos. Thank you all. Please subscribe to get the videos of 2 marks, 3 marks and also 5 marks related to relations and functions. Thank you.